ಕಾಲೇಜು ಸ್ಥಾಪನೆಗೆ ಆಗ್ರಹ. ಕ್ಯಾಸಂಬಳ್ಳಿ ಗ್ರಾಮದ ಕೆವಿಆರ್ ಕಲ್ಯಾಣ ಮಂಟಪದಲ್ಲಿ ವಿವಿಧ ದಲಿತರ ಹಾಗೂ ಪ್ರಗತಿಪರ ಸಂಘಟನೆಗಳಿಂದ ಪಿಯು ಕಾಲೇಜ್ ಪ್ರಾರಂಭಿಸಬೇಕೆಂದು ಪತ್ರಿಕಾಗೋಷ್ಠಿಯಲ್ಲಿ ಒತ್ತಾಯಿಸಿದರು. ಸ್ವಾತಂತ್ರ್ಯ ಹೋರಾಟಗಾರ, ರಾಜ್ಯದ ಪ್ರಥಮ ಮುಖ್ಯಮಂತ್ರಿ ದಿವಂಗತ ಕೆಸಿ ರೆಡ್ಡಿ ತವರೂರಾದ ಕ್ಯಾಸಂಬಳ್ಳಿ ಹೋಬಳಿ ಕೇಂದ್ರದಲ್ಲಿ ಪಿಯು ಕಾಲೇಜು ಇಲ್ಲದೆ ಸಾವಿರಾರು ಮಂದಿ ವಿದ್ಯಾರ್ಥಿಗಳು ಶಿಕ್ಷಣದಿಂದ ವಂಚಿತರಾಗುತ್ತಿದ್ದಾರೆ. ಅದೇ ರೀತಿ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಹಗಲು ದರೋಡೆ ನಡೆಸುತ್ತಿದ್ದಾರೆ. ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಶಿಕ್ಷಣ ಪಡೆಯದೇ ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣದಿಂದ ದೂರ ಉಳಿಯುತ್ತಿದ್ದಾರೆ ಮತ್ತು ಪೋಷಕರು ವಿಧಿ ಇಲ್ಲದೆ ಹೆಣ್ಣು ಮಕ್ಕಳಿಗೆ ಚಿಕ್ಕ ವಯಸ್ಸಿಗೆ ಮದುವೆ ಮಾಡುತ್ತಿರುತ್ತಾರೆ ಹಾಗೂ ಗಂಡು ಮಕ್ಕಳು ಕೂಲಿಕಾರರುಗಳಾಗಿ ಕೆಲಸ ಮಾಡುತ್ತಾ ದುಶ್ಚಟಗಳಿಗೆ ಬಲಿಯಾಗುತ್ತಿರುತ್ತಾರೆ ಎಂದು ಆಗ್ರಹಿಸಿದರು. ಜೆಎನ್ ಕೃಷ್ಣಾರೆಡ್ಡಿ, ಚಿಕ್ಕಿ ನ್ಯೂಸ್ ಕನ್ನಡ, ಬಾಗೇಪಲ್ಲಿ. ಒಂದು ಪಿಯು ಕಾಲೇಜ್ ಅನ್ನೋದು ಮಂಜೂರಾಗಿಲ್ಲ. ಯಾಕೆ ಪಿಯು ಕಾಲೇಜ್ ಇಲ್ಲಿ ಮಂಜೂರು ಮಾಡ್ಬೇಕಂತ ಕೇಳ್ತಾ ಇದ್ದಾರೆ ಅಂತಂದ್ರೆ, ಕ್ಯಾಸಂಬಳ್ಳಿ ಹೋಬಳಿಯಲ್ಲಿ ಸುಮಾರು 8 ಪ್ರೌಢಶಾಲೆಗಳಿವೆ. 8 ಪ್ರೌಢಶಾಲೆಗಳಲ್ಲಿ ಕ್ಯಾಸಂಬಳ್ಳಿ ಒಂದು ಪ್ರೌಢಶಾಲೆಯಲ್ಲಿ ಮಾತ್ರ ಸುಮಾರು 280ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳು ಒಂದು ವರ್ಷಕ್ಕೆ SLC ಇಂದ ತೇರ್ಗಡೆ ಆಗ್ತದೆ. ಅವರಿಗೆ ಮುಂದಿನ ವಿದ್ಯಾಭ್ಯಾಸಕ್ಕೆ ಪಿಯು ನಾವು ಪದವಿ ಶಿಕ್ಷಣವನ್ನು ಪಡಿಬೇಕಂತಂದ್ರೆ ಅವರು ಇಲ್ಲಿಂದ ಕೆಜೆಪ್ ಹೋಗ್ಬೇಕು, ಅಥವಾ ಗ್ರಾಮೀಣ ಭಾಗದಲ್ಲೇ ನೋಡಿದ್ರೆ ಸುಂದರಪಾಳ್ಯಕ್ಕೆ ಹೋಗ್ಬೇಕು. ಸುಂದರಪಾಳ್ಯಕ್ಕೆ ಇಲ್ಲಿಂದ ಹೋಗ್ಬೇಕಂತಂದ್ರೆ ಕ್ಯಾಸಂಬಳ್ಳಿಯಿಂದ ಬೇತ್ಮಂಗಳಿಗೆ ಬಂದು ಬೇತ್ಮಂಗಳಿಂದ ಮತ್ತೊಂದು ಬಸ್ಸನ್ನ ಬದಲಾವಣೆ ಮಾಡ್ಕೊಂಡು ಹೋಗಿರುವಂತ ಪರಿಸ್ಥಿತಿ ಇದೆ. ಆದರೆ ಈ ಕ್ಯಾಸಂಬಳ್ಳಿ ಅನ್ನೋದು ಇಡೀ ರಾಜ್ಯದಲ್ಲೇ ಒಂದು ಹೆಸರನ್ನ ಪಡ್ಕೊಂಡಿರುವಂತ ಇದು ಭೂಮಿಯಾಗಿದೆ. ಇಡೀ ಕರ್ನಾಟಕಕ್ಕೆ ಮೊದಲ ಮುಖ್ಯಮಂತ್ರಿ ಕೊಟ್ಟಂತ ಕೆಸಿ ರೆಡ್ಡಿ ಅವರು ಹುಟ್ಟಿದಂತ ಜನ್ಮಸ್ಥಳವಾಗಿದೆ. ಇವತ್ತು ಒಬ್ಬ ಮುಖ್ಯಮಂತ್ರಿಯ ಜನ್ಮಸ್ಥಳದಲ್ಲಿ ಮೂಲಭೂತ ಒಂದು ಹಕ್ಕುಗಳು, ಸೌಲಭ್ಯಗಳು ಇಲ್ಲ ಅಂತಂದ್ರೆ ನಿಜವಾಗ್ಲೂ ಕೂಡ ಈ ಒಂದು ಏನು ಭಾಗ ಎಲ್ಲೋ ಒಂದು ಕಡೆ ಕಡೆಗಣನೆಗೆ ಒಳಪಡ್ತಾ ಇದೆ ಅನ್ನೋದನ್ನ ತಾವೆಲ್ಲರೂ ಕೂಡ ಗಮನಿಸಬಹುದು. ಒಂದು ಮುಖ್ಯಮಂತ್ರಿಯನ್ನ ಕೊಟ್ಟಂತ ಈ ಕ್ಷೇತ್ರದಲ್ಲಿ ಒಂದು ಪಿಯು ಕಾಲೇಜ್ಗೋಸ್ಕರ ಸುಮಾರು ವರ್ಷಾನುಗಟ್ಟಲೆ ಹೋರಾಟ ಮಾಡ್ತಾ ಇದ್ದಾರೆ ಅಂತಂದ್ರೆ ಸರ್ಕಾರಗಳಿಗೆ ಕಣ್ಣು ಕಿವಿ ಇದೆ ಅನ್ನೋದನ್ನ ನಾವು ಪ್ರಶ್ನೆ ಮಾಡಬೇಕಾಗತ್ತೆ. ಯಾಕಂತಂದ್ರೆ ಇಡೀ ಇನ್ನು ಕ್ಯಾಸಂಬಳ್ಳಿಯಿಂದ ಕೆಜೆಪರು ಕಾಲ್ನಡಿಗೆ ಮುಖಾಂತರ ಪಾಪ ಸೋಮಸುಂದರ ರೆಡ್ಡಿ ಅವ್ರನ್ನ ನೀವು ನೋಡಿದ್ರೆ ಅವರು ಹಿರಿಯ ಜೀವಿಗಳು, ಸುಮಾರು ಒಂದು 60 ವರ್ಷ ಆಗಿರುತ್ತೆ. ಅವರು ಈ ಒಂದು ವಿಚಾರವನ್ನು ಇಟ್ಕೊಂಡು ವರ್ಷಾನುಗಟ್ಟಲೆ ಅವರು ಹೋರಾಟ ಮಾಡ್ತಾ ಇದ್ದಾರೆ ಅಂದ್ರೆ ಅದು ಅವರ ವೈಯಕ್ತಿಕ ಲಾಭಕ್ಕಲ್ಲ, ಈ ಭಾಗದ ಒಂದು ವಿದ್ಯಾರ್ಥಿಗಳ ಮುಂದಿನ ಭವಿಷ್ಯಕ್ಕಾಗಿ ಅವರು ಈ ಹೋರಾಟನ ಮಾಡ್ತಾ ಇರೋದು. ಇದು ಒಂದು ಸಾಮಾಜಿಕ ಕಳಕಳಿಯ ವಿಚಾರವಾಗಿದೆ. ಈ ವಿಚಾರವಾಗಿ ಮೊನ್ನೆ ಶಾಸಕರಿಗೂ ಅವರು ಮನವಿ ಪತ್ರವನ್ನ ಕೊಟ್ಟಿದ್ದಾರೆ, ಮೊನ್ನೆ ಸಂಸದರು ಕೊಟ್ಟಿದ್ದಾರೆ, ಮೊನ್ನೆ ಮುಖ್ಯಮಂತ್ರಿಗಳಿಗೆ ಕೊಟ್ಟಿದ್ದಾರೆ, ಮೊನ್ನೆ ಇಲಾಖೆ ಶಿಕ್ಷಣ ಇಲಾಖೆ ಸಚಿವರಿಗೂ ಕೊಟ್ಟಿದ್ದಾರೆ, ತಹಸೀಲ್ದಾರ್ ಮುಖಾಂತರ ರಾಜ್ಯಪಾಲರಿಗೂ ಅವರು ಮನವಿ ಪತ್ರವನ್ನ ಕೊಟ್ಟಿದ್ದಾರೆ. ಯಾವುದೇ ಪತ್ರಗಳನ್ನ ಕೊಟ್ಟರೂ ಕೂಡ ಇದುವರೆಗೂ ಇಲ್ಲಿ ಪಿಯು ಕಾಲೇಜನ್ನ ಮಂಜೂರು ಮಾಡಿಲ್ಲ. ಆ ವಿಚಾರವಾಗಿ ನಮ್ಮ ಎಲ್ಲ ಪ್ರಗತಿಪರ ಸಂಘಟನೆಗಳ ಗಮನಕ್ಕೆ ತಂದಾಗ ನಾವು ಒಂದಷ್ಟು ಸಭೆಗಳನ್ನ ಮಾಡಿ ಕೊನೆಯದಾಗಿ ಈ ದಿನ ನಾವು ಈ ಪತ್ರಿಕೆ ಹೇಳಿಕೆಯನ್ನ ಮಾಡ್ತಾ ಇರೋದೇನಂತಂದ್ರೆ, ಇದೇ ಕೊನೆಯ ನಮ್ಮ ಒಂದು ಸಭೆ ಮತ್ತು ಮನವಿ ಆಗಿರುತ್ತೆ. ಇದನ್ನ ಬಿಟ್ಟು ಮುಂದೆ ನಾವು ಹೋಗೋದಾದ್ರೆ ನೇರವಾಗಿ ನಾವು ಅನಿರ್ದಿಷ್ಟ ಧರಣಿ ಹೋರಾಟಕ್ಕೆ ನಾವು ಮುಂದಾಗ್ತಾ ಇದ್ದೀವಿ ಅನ್ನೋದನ್ನ ಈ ಮುಖಾಂತರ, ಮಾಧ್ಯಮದ ಮುಖಾಂತರ ನಾವು ಮಾನ್ಯ ಅಧಿಕಾರಿಗಳಿಗಾಗಿರ್ಬೋದು ಮತ್ತು ಜನಪ್ರತಿನಿಧಿಗಳಿಗಾಗಿರ್ಬೋದು ಅವ್ರ ಗಮನಕ್ಕೆ ತರ್ತಾ ಇದ್ದೀವಿ. ಮಾಡಿ ಆ ಮಕ್ಕಳು ಸಂಸಾರಕ್ಕೆ ತುಂಬಾ ಧಕ್ಕೆ ಆಗ್ತದೆ. ಯಾಕಂದ್ರೆ ಅವ್ರಿಗೆ ಸಂಸಾರ ಅನ್ನೋದು ಜೀವನ ಅನ್ನೋದು ಗೊತ್ತಿಲ್ಲ ಅವ್ರಿಗೆ. ಆದ್ರೆ ಮದುವೆ ಮಾಡಿ ಕಳ್ಸಿಕೊಟ್ಬಿಡ್ತಾರೆ. ಈ ಯಾವಾಗ ನಮಗೆ ಮಕ್ಕಳಿಗೆ, ಹೆಣ್ಣು ಮಕ್ಕಳಿಗೆ ವಿದ್ಯಾಭ್ಯಾಸ ವಂಚಿತ ಆಗ್ತಾ ಇದೆಯೋ ಅದರಿಂದ ಇದು ನಮಗೆ ಸಮಸ್ಯೆ ಆಗ್ತಿದೆ. ಅದಕ್ಕೆ ಈಗ ನಾವು 2 ವರ್ಷದಿಂದ ನಾವು ಇದು ತಗೊಂಡ್ಬರ್ತಾ ಇದೀವಿ. ಎಲ್ಲಾ ಕಡೆನೂ ನಾವು ಕೊಟ್ಟಿದ್ದೀವಿ. ಇವಾಗ ನಾವು ಯಾವುದೇ ಕಾರಣಕ್ಕೂ ಆಗ್ಲಿ ನಾವು ಮೊನ್ನೆ 25ನೇ ತಾರೀಕು ತುರ್ತು ಸಭೆ ನಡೆಸಿದ್ದೀವಿ. ಅದರಲ್ಲಿ ನಾವೆಲ್ಲರೂ ಭಾಗವಹಿಸಿದ್ದೀವಿ. ಈಗ ಅವ್ರಿಗೆ ನಾವು ಮನವಿ ಕೊಟ್ಟಿದ್ವಿ. ಡಿಸೆಂಬರ್ 10ನೇ ತಾರೀಕು ಒಳಗಡೆ ನಮ್ಗೆ ಯಾವುದೇ ಆಗಲಿ ನಮಗೆ ಇದ್ರ ಬಗ್ಗೆ ನಮಗೆ ಮಾಹಿತಿ ಕೊಟ್ಟಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಾವು ಅದೇ ಇದಕ್ಕೆ ಹೋರಾಟಕ್ಕೆ ನಾವು ಎದುರು ನಿಂತು ನಾವು ಗೆಲ್ಲಬೇಕು ಅಂತ ಹಠ ಮಾಡಿ ನಾನು ಕೂಡ ಇದರಲ್ಲಿ ಕೆಲಸ ಮಾಡೋದಕ್ಕೆ ನಾನು ಇಷ್ಟಪಡ್ತೀನಿ. ಮಾಹಿತಿ ಆಗ್ತೀನಿ. ಜಯವಾಗಲಿ. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿದಾಯಕ ಶೋರೂಮ್ ನಿಮ್ಮ ಎಸ್ಪಿ ಟಿವಿಎಸ್ ಶೋರೂಮ್ ನಿಮಗಾಗಿ ತಂದಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ರೈತರಿಗಾಗಿ ಅನುಕೂಲವಾಗಿರುವ ಸೂಪರ್ ಎಕ್ಸೆಲ್ ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ಪಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009, ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮರಾಬಾದ್.
ಹುಮ್ನಾಬಾದ್ನಲ್ಲಿ 24x7 ಸೇವೆ ಸಲ್ಲಿಸುತ್ತಿರುವ ಮಕ್ಕಳ ಹೈಟೆಕ್ ಗಗನ್ ಆಸ್ಪತ್ರೆ. ಬೀದರ್ ಜಿಲ್ಲೆಯ ಜನರಿಗೆ ಈಗ ತಮ್ಮ ಮಕ್ಕಳ ಆರೋಗ್ಯದ ಬಗ್ಗೆ ಚಿಂತೆ ಬೇಡ. ನಿಮ್ಮ ಜಿಲ್ಲೆಯ ಹುಮ್ನಾಬಾದ್ನ ಗಗನ್ ಆಸ್ಪತ್ರೆ ನೋಡಲು ಸುಂದರವಾದ ಕಟ್ಟಡ ಅಷ್ಟೇ ಅಲ್ಲದೆ ಮಕ್ಕಳಿಗೆ ತರಹದ ಆಟದ ಮನರಂಜನೆ ಜೊತೆಗೆ ಅತ್ಯುತ್ತಮ ಚಿಕಿತ್ಸೆ ನೀಡಲಾಗುತ್ತದೆ. ಇಲ್ಲಿ NICU 10 ಬೆಡ್ಸ್, PICU 6 ಬೆಡ್ಸ್, ಡಿಪ್ಯಾಕ್, ವೆಂಟಿಲೇಟರ್ ಸೇರಿದಂತೆ ವಿವಿಧ ಮುಖ್ಯ ಸೇವೆಗಳು ಕೂಡ ಲಭ್ಯ ಇದೆ. ಹೆಚ್ಚಿನ ಮಾಹಿತಿಗಾಗಿ ಭೇಟಿ ನೀಡಿ ಗಗನ್ ಆಸ್ಪತ್ರೆ, ಪೊಲೀಸ್ ಠಾಣೆ ಹಿಂದುಗಡೆ, ಹುಮ್ನಾಬಾದ್. ಸಂಪರ್ಕಿಸಿ 9620618472 ಅಥವಾ 8846666532.